76 ವರ್ಷದ ದಲಿತ ವೃದ್ಧೆಯೊಬ್ಬರ ಜಮೀನು ಒತ್ತುವರಿ ಪ್ರಕರಣ ಗಂಭೀರ ಚರ್ಚೆಗೆ ಗ್ರಾಸವಾಗಿದೆ. ಕುಣಿಗಲ್ ತಾಲೂಕು ಕಸಬಾ ಹೋಬಳಿ ಕಿತ್ನಾಮಂಗಲ ಗ್ರಾಮದ ದಲಿತ ವೃದ್ಧೆ ಲಕ್ಷ್ಮಮ್ಮ ತಮ್ಮ ಮೇಲೆ ಜಾತಿ ನಿಂದನೆ, ದೌರ್ಜನ್ಯ ನಡೆದಿರುವುದಾಗಿ ಆರೋಪಿಸಿದ್ದಾರೆ. ಲಕ್ಷ್ಮಮ್ಮ ಅವರು ಭೋವಿ ಸಮುದಾಯಕ್ಕೆ ಸೇರಿದವರಾಗಿದ್ದು, ಚೆನ್ನಾಪುರ ಗ್ರಾಮದ ವ್ಯಾಪ್ತಿಯ ಸರ್ವೆ ನಂಬರ್ 60/1, 61 ಮತ್ತು 63ರಲ್ಲಿ ಇರುವ ಜಮೀನು ಇವರ ಮಾವಂದಿರಾದ ಕುಪ್ಪಾಭೋವಿ ಮತ್ತು ವೆಂಕಟರಾಮಯ್ಯ ಅವರಿಗೆ ವಿಶೇಷ ಜಿಲ್ಲಾಧಿಕಾರಿಗಳ ಇನಾಮು ರದ್ದತಿ ಯಾದಿ ಪ್ರಕಾರ ನ್ಯಾಯಾಲಯದಿಂದ ಸಾಗುವಳಿದಾರರೆಂದು ಆದೇಶಿತವಾಗಿದ್ದು, ಹಲವು ವರ್ಷಗಳಿಂದ ಇವರ ಕುಟುಂಬದ ಸ್ವಾಧೀನದಲ್ಲಿಯೇ ಇತ್ತು. ಕಳೆದ 2 ವರ್ಷಗಳ ಹಿಂದೆ ಕ್ಯಾನ್ಸರ್ ರೋಗ ಪೀಡಿತರಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿಯೇ ಶಸ್ತ್ರಚಿಕಿತ್ಸೆ ಪಡೆದ ಲಕ್ಷ್ಮಮ್ಮ ಅವರು ಈಗಲೂ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಲಕ್ಷ್ಮಮ್ಮ ಅವರ ಈ ಅಸಹಾಯಕ ಪರಿಸ್ಥಿತಿಯನ್ನು ಅರಿತು ಅವರ ಜಮೀನಿನ ಮೇಲೆ ಕಣ್ಣು ಹಾಕಿದ ಚೆನ್ನಾಪುರ ಗ್ರಾಮದ ಸಿ ನಾಗರಾಜು, ಪರಶುರಾಮ್, ಬಾಲಕೃಷ್ಣ, ಕೆಆರ್ ಶಾಂತ, ಸಿ ಚೆಲುವೇಗೌಡ, ಲಕ್ಷ್ಮಣಗೌಡ ಮತ್ತು CN ಗಂಗಣ್ಣ ಎಂಬ ಪ್ರಭಾವಿ ವ್ಯಕ್ತಿಗಳು ಈ ಜಮೀನನ್ನು ಒತ್ತುವರಿ ಮಾಡಿರುವುದಾಗಿ ಆರೋಪಿಸಲಾಗಿದೆ. ತಾವು ಹುರುಳಿ ಬಿತ್ತಿದ ಜಮೀನಿನಲ್ಲಿ ಆರೋಪಿಗಳು ಅಕ್ರಮವಾಗಿ ತೆಂಗಿನ ಸಸಿಗಳನ್ನು ನೆಟ್ಟಿರುವುದಾಗಿ ಲಕ್ಷ್ಮಮ್ಮ ಆರೋಪಿಸಿದ್ದಾರೆ. ತಮ್ಮ ಜಮೀನಿನ ಒತ್ತುವರಿ ಬಗ್ಗೆ ಆರೋಪಿ ವ್ಯಕ್ತಿಗಳನ್ನು ಪ್ರಶ್ನಿಸಿದಾಗ, ನಿನ್ನಂತ ಕನಿಷ್ಠ ಜಾತಿಯವರಿಗೆ ಇಷ್ಟು ಜಮೀನು ಏಕೆ ಎಂದು ಜಾತಿ ನಿಂದನೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಎಂದು ವೃದ್ಧೆ ಲಕ್ಷ್ಮಮ್ಮ ಆರೋಪಿಸಿದ್ದಾರೆ. ಇತ್ತೀಚೆಗೆ ಈ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸಿ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ಸಂಚು ರೂಪಿಸಿದ್ದಾರೆ ಎಂದು ಲಕ್ಷ್ಮಮ್ಮ ಹೇಳಿದ್ದಾರೆ. ಪ್ರಾಣಭಯದಿಂದ ತಾವು ತಮ್ಮ ಕುಟುಂಬದ ಮಕ್ಕಳು ಮತ್ತು ಮೊಮ್ಮಕ್ಕಳೊಂದಿಗೆ ಇದೀಗ ತಮ್ಮ ಜಮೀನಿನಲ್ಲೇ ವಾಸ್ತವ್ಯ ಹೂಡಿದ್ದು, ಕುಟುಂಬದಲ್ಲಿ ಹರೆಯದ ಹೆಣ್ಣು ಮಕ್ಕಳು ಇದ್ದು ಅವರ ಸುರಕ್ಷತೆ ಬಗ್ಗೆ ಆತಂಕ ಸೃಷ್ಟಿಯಾಗಿದೆ ಎಂದಿದ್ದಾರೆ. ಭೂ ವಿವಾದಗಳ ಕುರಿತು ತಲೆ ಹಾಕುವ ಅಧಿಕಾರ ಪೊಲೀಸ್ ಇಲಾಖೆಗೆ ಇಲ್ಲದಿದ್ದರೂ ಜಮೀನಿಗೆ ಬಂದ ಪೊಲೀಸ್ ಅಧಿಕಾರಿಗಳು ಆರೋಪಿಗಳ ಪರವಹಿಸಿ ದೂರುದಾರರ ಮೇಲೆಯೇ ಧಮಕಿ ಹಾಕಿದ್ದಾರೆ ಎನ್ನಲಾಗಿದೆ. ಪೊಲೀಸರ ಈ ಧಮಕಿಯಿಂದ ಉತ್ತೇಜಿತರಾದ ಆರೋಪಿಗಳು ಪೊಲೀಸ್ ಅಧಿಕಾರಿಯ ಸಮ್ಮುಖದಲ್ಲಿಯೇ ಈ ವೃದ್ಧ ಮಹಿಳೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದಾಗಿ ವರದಿಯಾಗಿದೆ. ಪೊಲೀಸರ ಮುಂದೆ ನಿಮ್ ಮುಂದೆನೆ ಇಷ್ಟೆಲ್ಲ ಆಗ್ತಾ ಇದೆ. ಆದ್ರೆ ನಿಮ್ಮ ಆಬ್ಸೆಂಟ್ ಅಲ್ಲಿ ನೋಡ್ರಿ, ತೊಡೆ ತಟ್ಟಿದ್ ನೋಡಿದ್ರ ತೊಡೆ ತಾನೆ ಒಂಚೂರು ಆಗ್ಲಿ ನಾನು ನೋಡ್ಕತೀನಿ ಅಂತ ಏನ ಯಾರು ರೆಕಾರ್ಡ್ ಕೊಡ್ಬೇಕು? ತಮ್ಮೆದುರೇ ಪರಿಶಿಷ್ಟ ಜಾತಿಯ ವೃದ್ಧೆಯ ಮೇಲೆ ಜಾತಿ ನಿಂದನೆ, ದೌರ್ಜನ್ಯ ನಡೆದಿದ್ದರೂ ಪೊಲೀಸರು ಕೇಸು ದಾಖಲಿಸಿಲ್ಲ, ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇದು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಕರ್ತವ್ಯ ಲೋಪ, ನಿರ್ಲಕ್ಷ್ಯ ಮತ್ತು ಪಕ್ಷಪಾತವನ್ನು ತೋರಿಸುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಜಾತಿ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ SC/ST ಅಟ್ರಾಸಿಟಿ ಕಾಯ್ದೆಯಡಿ ದಾಖಲಾಗಬೇಕಾದ ಈ ಪ್ರಕರಣ 76 ವರ್ಷದ ಕ್ಯಾನ್ಸರ್ ಪೀಡಿತ ವೃದ್ಧೆಯು ತನ್ನ ಜಮೀನನ್ನು ರಕ್ಷಿಸಿಕೊಳ್ಳಲು ನಡೆಸುತ್ತಿರುವ ಜೀವನ್ಮರಣದ ಹೋರಾಟ ಜೀವಂತ ಸಾಕ್ಷಿಯಾಗಿದೆ. ಘಟನೆಯ ಸಂಪೂರ್ಣ ದೃಶ್ಯಗಳು ವಿಡಿಯೋದಲ್ಲಿ ದಾಖಲಾಗಿದ್ದು, ಆರೋಪಿಗಳ ಮಾತುಗಳು, ಜಾತಿ ನಿಂದನೆ ಆರೋಪ ಹಾಗೂ ಪೊಲೀಸರ ಆರೋಪಿಗಳ ಪರ ಪಕ್ಷಪಾತದ ಮಾತುಗಳು ಎಲ್ಲವೂ ಸ್ಪಷ್ಟವಾಗಿ ದಾಖಲಾಗಿದ್ದು, ಸೂಕ್ತ ತನಿಖೆ ನಡೆದರೆ ಪೊಲೀಸ್ ಅಧಿಕಾರಿಗಳ ವೈಫಲ್ಯಕ್ಕೆ ಸ್ಪಷ್ಟ ಸಾಕ್ಷಿ ಸಿಗಲಿದೆ. ಡಾಕ್ಯುಮೆಂಟ್ಸ್ ಇದೆ, ಯಾರು ಡಾಕ್ಯುಮೆಂಟ್ಸ್ ಇದೆ? ಯಾರಿದೆ ಸರ್? ಯಾರು ಅವ್ರದಿದೆಯಾ? ನಮ್ದಿಲ್ವಾ? ಯಾಕೆ ಕೊಟ್ಟಿಲ್ವಾ? ಆರ್ಡರ್ ಕಾಪಿ ಸಂಬಂಧಪಟ್ಟ ಅಧಿಕಾರಿಗಳ ಮಾನವೀಯತೆಯ ನೆರವು ಆಕೆಗೆ ಸಿಗಲಿ, ಎಲ್ಲವೂ ಸುಖಾಂತ್ಯವಾಗಲಿ ಎಂಬುದು ನ್ಯೂಸ್ ಟುಡೇ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಯ ಆಶಯ. ನಿಮ್ಮನ್ನ ಆಚೆ ಹಾಕೋದು ನಮಗೆ ಅಧಿಕಾರ ಇದೆ, ಹಾಗಾಗಿ ನೀವು ಅಲ್ಲಿ ಸ್ಪಾಟ್ ಅಲ್ಲಿ ಇರಬಾರದು, ಆಚೆ ಹೋಗಬೇಕು ಅಂತ ನೀವು ಸ್ಟೇಟ್ಮೆಂಟ್ ಕೊಡಿ ಸರ್. ನಿಮ್ಮ ಆದ್ಯತೆಯ ಸುದ್ದಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಟುಡೇ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿ.